ನಾವು ಯಾಕೆ ಹೀಗೆ ನನಗೆ ಗೊತ್ತಾಗಲ್ಲ. ದಾರಿ ಎಲ್ಲಿ ತಪ್ಪಿದ್ವಿ? ಇದ್ರ ಪರಿಣಾಮ ಏನು? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ 22/12/2024 ನಂಜನಗೂಡಿಂದ ಮೈಸೂರಿಗೆ ಬಸ್ಸಲ್ಲಿ ಬಂದೆ. ನನ್ನ ಪಕ್ಕದಲ್ಲಿ 19 ವರ್ಷದ ಸೆಕೆಂಡ್ PUC ಓದ್ತಾ ಇರೋ ಹುಡುಗ ಕುಳಿತಿದ್ದ. ನಾವಿಬ್ಬರು ಟಿಕೆಟ್ ತಗೊಂಡ್ವಿ. ನಮ್ಮಿಬ್ಬರ ಟಿಕೆಟ್ ಹಿಂದ್ಗಡೆ ಕಂಡಕ್ಟ್ರು 10 10 ಅಂತ ಬರ್ಕೊಟ್ಟ. 10 ರೂಪಾಯಿ ವಾಪಸ್ ಕೊಡ್ಬೇಕು ನಾನು ಅಂತ ಅರ್ಥ. ನಾನು ಅವನನ್ನು ತಕ್ಷಣ ಕೇಳಿದೆ, ನಿಮ್ಮ ಕೈನಲ್ಲಿ ಅಷ್ಟೊಂದು 10 ರೂಪಾಯಿ ನನಗೆ ಕಾಣ್ತಾ ಇದೆ, ಇದ್ಯಾಕೆ ಬರೆದಿದ್ದೀರಿ ಅಂತ. ಎಲ್ಲಿಗೂ ಹೋಗಲ್ಲ, ಕೊಟ್ಬಿಡ್ತೀನಿ, ಇಟ್ಕೊಂಡಿರಿ ಅಂತ ಹೋದ ಮುಂದೆ. ಸರಿ. ಸ್ವಲ್ಪ ಹೊತ್ತು ಆದಮೇಲೆ ಅವನದು ಟಿಕೆಟ್ ಎಲ್ಲ ಮುಗಿದ ಮೇಲೆ ವಾಪಸ್ ಬರುವಾಗ ಪುನಃ ನಾನು ಟಿಕೆಟ್ ತೋರಿಸಿ ಕೇಳಿದೆ, ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ ಇರಿ ಅಂತ. ಸರಿ. ನನ್ನ ಪ್ರಶ್ನೆ, 76 ವರ್ಷದ ನಾನು ಆ ವ್ಯಕ್ತಿಯನ್ನು 2 ಸಲ ಕೇಳಿದ್ದೀನಿ. 19 ವರ್ಷದ ಹುಡುಗ ನನ್ನ ಪಕ್ಕದಲ್ಲಿ ಕೂತಿರೋನು, ನನಗಿಂತ ಹೆಚ್ಚು ಆರೋಗ್ಯವಂತ, ನನಗಿಂತ ಹೆಚ್ಚು ಚೂಟಿ, ದೇಹ ಮತ್ತು ಮನಸ್ಸು ಎರಡು ಗಟ್ಟಿ ಇರೋ ವ್ಯಕ್ತಿ ಒಂದು ಸಲ ಕೂಡ ಕೇಳಲ್ಲ. ನಾನು ಆ ಹುಡುಗನ್ನ ಹಾಗೆ ಕೇಳಿದೆ, ಯಾಕಪ್ಪ ನೀ ಕೇಳಲ್ಲ, ನೀನು ಕೇಳಬೇಕಲ್ವ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ಸರ್, ಅವರು ಹಾಗೆ ಕೊಡಲ್ಲ. ನೋಡಿ, ತೀರ್ಮಾನ ಆಗ್ಬಿಟ್ಟಿದೆ, ಈ 10 ರೂಪಾಯಿ ಬರಲ್ಲ. ಯಾರೋ 1 ಗಂಟೆಗಳ ಕಾಲ ಅದರ ಬಗ್ಗೆನೇ ಜಪ ಮಾಡಿ ಇಳಿಯೋಕ್ಕೆ ಮುಂಚಿತವಾಗಿ ಕಂಡಕ್ಟರ್ ಹತ್ರ ಹೋಗಿ ಕೊಟ್ಟು ಇಸ್ಕೊಂಡು ಹೋದರೆ ಆ 10 ರೂಪಾಯಿ ಸಿಗುತ್ತೆ. ಇಲ್ಲದೇ ಇದ್ದರೆ ಆ 10 ರೂಪಾಯಿ ಅಭ್ಯಾಸ ಆಗಿದೆ ಜನಗಳಿಗೆ, ತಿರುಗಾಡೋರಿಗೆ. ಅವನಿಗೆ ಅಭ್ಯಾಸ ಆಗಿದೆ, ಅವನು ಕೇಳಲ್ಲ. ಈಗ ನನ್ನ ಪ್ರಶ್ನೆ, ಅವನು ಕೇಳದೇ ಇದ್ದರೆ, ಹೀಗೆ ಎಲ್ಲರೂ ಕೇಳೋದು ಬಿಟ್ಟುಬಿಟ್ರೆ, ಖಾತ್ರಿಯಾಗಿ ನಾವು ತಪ್ಪು ಮಾಡುತ್ತಾ ಇರುವ ಕಂಡಕ್ಟರ್ಗೆ ಅವನು ಮಾಡ್ತಾ ಇರೋದು ಸರಿ ಅಂದದ್ದನ್ನು ಸರಿ ಅನ್ನೋ ರೀತಿ ಅವನಿಗೆ ರೀಇನ್ಫೋರ್ಸ್ ಮಾಡ್ದಂಗೆ ಆಗಲಿಲ್ವೇ? ಎಲ್ಲ ತಪ್ಪುಗಳು ಈ ತರಹ ಸುಮ್ಮನೆ ಇದ್ದು ಒಳ್ಳೆಯವರು ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಸಾಮರ್ಥ್ಯ ಇರೋರು ಕೂಡ ಕೇಳಬೇಕಾದಾಗ ಕೇಳದೇ ಇದ್ದರೆ ಸಮಾಜ ಹೇಗೆ ಆರೋಗ್ಯವಾಗಿರೋಕ್ಕೆ ಸಾಧ್ಯ? ದಯವಿಟ್ಟು ಚಿಂತನೆ ಮಾಡಿ. ಇಲ್ಲಿಂದ ಮುಂದಕ್ಕೆ ಜವಾಬ್ದಾರಿ ಹೊತ್ಕೋಬೇಕಾಗಿರುವ ಯುವಕರು ಅಧರ್ಮ ಅಂತ ಆದಾಗ ಪ್ರಶ್ನೆ ಕೇಳುವ ತಮ್ಮ ಹಕ್ಕನ್ನು ಉಪಯೋಗಿಸಬೇಕು. ಎಲ್ಲರೂ ಎಲ್ಲ ಕಡೆನೂ ಸುಮ್ಮನೆ ಇರ್ತಾರೆ ಅನ್ನೋದನ್ನು ಖಾತ್ರಿ ಮಾಡಿಬಿಟ್ರೆ, ಯಾರ್ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರೆಲ್ಲ ಅದನ್ನೇ ಸರಿ ಅಂತ ಅಂದ್ಕೊಳ್ತಾರೆ. ಹೋಟೆಲ್ಗಳಲ್ಲಿ ಕೂಡ ಈ ಥರ ಆಗ್ತಾ ಇದೆ, ಕೆಲವು ಮಾಲ್ಗಳಲ್ಲಿ ಕೂಡ ಈ ಥರ ಆಗ್ತಾ ಇದೆ. ನೀವು ಏನೆಲ್ಲ ತಗೊಂಡಿದ್ದೀರಿ ಚೆಕ್ ಮಾಡಲ್ಲ, ಸುಮ್ಮನೆ ಒಂದು ಫೋನ್ಪೇನೋ ಏನೋ ಉಪಯೋಗಿಸ್ಬಿಟ್ಟು ಫೈನಲ್ ಅಮೌಂಟ್ ನೋಡ್ಬಿಟ್ಟು ಬಿಲ್ ಕೊಡ್ತೀರಿ. ಮನೆಗೆ ಹೋದಾಗಲೂ ನೀವು ಚೆಕ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿಲ್ಲ. ಹೋಟೆಲ್ಗಳಲ್ಲಿ ಕೂಡ ಅಷ್ಟೇ, 4 ಜನ ಹೋಗ್ತೀರಿ, ತಿಂತೀರಿ, ಬಿಲ್ ಎಷ್ಟು ಅಂತೀರಿ, ಅವ್ನು ಲಿಸ್ಟ್ ಹಾಕಿರ್ತಾನೆ, ನೀವೇನು ಲಿಸ್ಟ್ ನೋಡಲ್ಲ. ನೀವು 2 ತಗೊಂಡಿದ್ದು 4 ಅಂತ ಬರೆದಿದ್ರು, 4ಕ್ಕೆ ಬಿಲ್ ಹಾಕಿದ್ರು, ನೀವು ನೋಡಿರಲ್ಲ. ಇದು ಅವ್ರಿಗೆ ಖಾತ್ರಿಯಾಗಿ ಗೊತ್ತಾಗ್ಬಿಡ್ತಾ ಇದೆ. ಅದನ್ನು ಒಂದು ವೃತ್ತಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ದಯವಿಟ್ಟು ನೋಡಿ, ಪ್ರಶ್ನೆ ಕೇಳಿ, ಆಗ ಇನ್ನೂ ಸಮಾಜ ಹದಗೆಡೋದು ತಪ್ಪುತ್ತೆ.
ಥ್ಯಾಂಕ್ ಯು.